ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಗೆ ಮಹತ್ವದ ಸ್ಥಾನ. ಸೀರೆ ಉಟ್ಟ ನೀರೆಯರ ಅಂದದ ಮುಂದೆ ಬೇರೆ ಯಾವುದೇ ಉಡುಪುಗಳು ಕೂಡ ನಿಲ್ಲೋದಿಲ್ಲ. ಅದರ ಜೊತೆಗೆ ಒಂದರ್ಥದಲ್ಲಿ ಸೀರೆನೇ ಹೆಣ್ಣಿಗೆ ಭೂಷಣ ಅಂತ ಕೂಡ ಹೇಳಬಹುದು. ಹೀಗೆ ಅನಾದಿ ಕಾಲದಿಂದಲೂ ಭಾರತೀಯ ನಾರಿಯರು ಸೀರೆಯನ್ನು ಉಡುತ್ತಾನೆ ಬಂದಿದ್ದಾರೆ. ಆದರೆ ಅಂಥ ಸಂಪ್ರದಾಯಸ್ಥ ಮಹಿಳೆಯರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನಪ್ಪ ಅಂದರೆ ಸೀರೆ ಉಡೋದ್ರಿಂದ ಕೂಡ ಕ್ಯಾನ್ಸರ್ ಬರುತ್ತಂತೆ. ಆಶ್ಚರ್ಯ ಆಗ್ತಾ ಇರಬಹುದಲ್ವಾ? ಆದರೆ ಇದು ಸತ್ಯ. ಏನು ಎತ್ತ ಬನ್ನಿ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ, ಸೀರೆ ಕ್ಯಾನ್ಸರ್. ಸೊ ಈಗಾಗಲೇ ಹೇಳಿದಂತೆ ಸೀರೆ ಉಡೋದ್ರಿಂದನೂ ಕ್ಯಾನ್ಸರ್ ಬರುತ್ತಾ? ಹೇಗಪ್ಪ ಸಾಧ್ಯ? ಹಾಗಾದರೆ ಹಳ್ಳಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೀರೆ ಉಡ್ತಾರೆ. ಅವ್ರಿಗೆ ಏನು ಬಟ್ಟೆಯನ್ನು ಹಾಕ್ಕೊಳ್ಬೇಕಪ್ಪ? ಯಾವ ರೀತಿಯಲ್ಲಿ ಕ್ಯಾನ್ಸರ್ ಬರುತ್ತೆ? ಈ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದು ಹೇಗೆ? ಈ ಕ್ಯಾನ್ಸರ್ ಹೇಗೆ ಗುಣಮುಖರಾಗಬಹುದು? ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ? ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆ ಅತಿಥಿಯೊಬ್ಬರಿದ್ದಾರೆ, ಡಾಕ್ಟರ್ VG ವಸಿಷ್ಠ ಅಂತಂದ್ಬಿಟ್ಟು. ಇವರು CEO SBF ಹೆಲ್ತ್ ಕೇರ್ ಆ್ಯಂಡ್ ರಿಸರ್ಚ್ ಬ್ಯಾಂಗ್ಳೂರ್. ಇದ್ರ ಜೊತೆಗೆ ಏರ್ಫೋರ್ಸ್ನಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಹೊಸ ಟೆಕ್ನಾಲಜಿಗಳ ರಿಸರ್ಚರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ವಸಿಷ್ಠ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಏನಿದು ಸೀರೆ ಕ್ಯಾನ್ಸರ್ ಅಂತಂದರೆ? ಯಾಕೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇದೆ? ಇದು ನಿಜಕ್ಕೂ ಸೀರೆ ಉಡೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಹೇಗೆ, ಏನು ಇದು ವಿಚಾರ? ಇದು ಸೀರೆ ಕ್ಯಾನ್ಸರ್ ಅಂತ ಇದು ಒಂದು ಟರ್ಮಿನಾಲಜಿ ಕೊಟ್ಟಿದ್ದಾರೆ ಇದಕ್ಕೆ. ಇದು ತುಂಬ ರೇರ್ ಕ್ಯಾನ್ಸರ್. ಇವಾಗ ತನಕ ಇಂಡಿಯಾದಲ್ಲಿ 3 ಕೇಸ್ ಡಿಸ್ಕ್ರೈಬ್ ಆಗಿದೆ. ಇದು ಫಸ್ಟ್ ಕೇಸು 2005 ಒಂದು ಡಾಕ್ಟರ್ ಪಾಟೀಲ್ ಅಂತ ಡಿಸ್ಕ್ರೈಬ್ ಮಾಡಿದ್ರು ಬಾಂಬೆ ಹಾಸ್ಪಿಟಲಿಂದ. ಇದು ಸೀರೆ ನಾವು ಟೈಟಾಗಿ ಕಟ್ಕೊಂಡಿರ್ತಾರೆ. ನಾವು ವರ್ಷಗಟ್ಟಲೆ ಕಟ್ಕೊಂಡಾದ್ಮೇಲೆ ಕಟ್ಟಿದ ಜಾಗದಲ್ಲಿ ಡರ್ಮಟೈಟಿಸ್ ಆಗುತ್ತೆ. ಸ್ಪೆಷಲಿ ಜಾಸ್ತಿ ಬಿಸಿ ಆಗಿದ್ರೆ, ಹ್ಯೂಮಿಡಿಟಿ ಜಾಸ್ತಿ ಆಗಿದ್ರೆ ಸ್ವಲ್ಪ ಸ್ಕಿನ್ ವೇರ್ ಔಟ್ ಆಗುತ್ತೆ. ಆ್ಯಂಡ್ ಇರಿಟೇಷನ್ ಆದಮೇಲೆ ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ಡಾರ್ಕ್ನೆಸ್ ಕಲರ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ಡರ್ಮಟೈಟಿಸ್ ಅಂತ. ಅದಾದಮೇಲೆ ಡರ್ಮಟೋಫೈಟೋಸಿಸ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಸ್ಕೇಲಿಂಗ್ ಟೈಪ್ ಆಗುತ್ತೆ. ಆ್ಯಂಡ್ ನಾರ್ಮಲಿ ಇದೆಲ್ಲ ಚೇಂಜಸ್ ಸ್ವಲ್ಪ ಆಗುತ್ತೆ, ಪ್ಲಸ್ ಮೈನಸ್ ವೆದರ್ ಚೇಂಜ್ ಆಗುತ್ತೆ. ಸ್ಕಿನ್ ಬಿಕಮ್ಸ್ ಡಾರ್ಕ್. ಹೌದು, ಸ್ಕಿನ್ ಡಾರ್ಕ್ ಆಗುತ್ತೆ. ಸ್ಕಿನ್ ಡಾರ್ಕ್ ಆದಮೇಲೆ ವೆದರ್ ಚೇಂಜ್ ಆಗುತ್ತೆ, ಸಮ್ಮರ್ ಚೇಂಜ್ ಆಗುತ್ತೆ, ವಿಂಟರ್ ಬರುತ್ತೆ. ಇದೆಲ್ಲ ಚೇಂಜಸ್ ರಿವರ್ಸ್ ಆಗೋಗುತ್ತೆ. ಬಟ್ ಕ್ರಾನಿಕ್ ಆಗಿಬಿಟ್ಟು ವರ್ಷಗಟ್ಟಲೆ ಹೀಗೆ ಆದರೆ ಈ ಚೇಂಜಸ್ ಅಲ್ಸರ್ ಮೇಲೆ ಚೇಂಜ್ ಆಗೋಗುತ್ತೆ. ಅಲ್ಸರ್ ಚೇಂಜ್ ಮಾಡ್ಬೋದು, ಆದಮೇಲೆ ಕ್ಯಾನ್ಸರ್ ಚೇಂಜ್ ಆಗೋಕ್ಕೆ ಚಾನ್ಸ್ ಆಗುತ್ತೆ ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಕೇಸ್ ರಿಪೋರ್ಟಲ್ಲಿ. ಬಟ್ ಈ ಚೇಂಜಸ್ ತುಂಬ ರೇರ್ ಆಗುತ್ತೆ. ಅಂದರೆ ಈಗ ಮುಂಬೈನ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜಿನ ವೈದ್ಯರು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್, ಅವರು 3 ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಈ ರೀತಿನೇ. ಅಂದರೆ ಇದಕ್ಕೆ ಕಾರಣ ಜನರಲ್ ಆಗಿ ಜನರಿಗೆ ಏನಂತ ಹೇಳ್ಬೋದು ನಾವು? ಇದಕ್ಕೆ ಕಾರಣ ಈಗ 3 ಜನರಲ್ಲಿ ಈಗ ಈ ಥರ ಕ್ಯಾನ್ಸರ್ ಬಂದಿದೆ ಅಂತಕ್ಕಂಥದ್ದು ಗೊತ್ತಾದರೂ ಕೂಡ ಒಂದೇ ಜಾಗದಲ್ಲಿ ಆ ಪೆಟಿಕೋಟ್ ಅಂದರೆ ಇನ್ನರ್ ವೇರ್ ಏನಿರುತ್ತೆ, ಆ ಪೆಟಿಕೋಟ್ ಮತ್ತು ಸಾರಿಯನ್ನು ಭದ್ರವಾಗಿ ಕಟ್ಟೋದ್ರಿಂದ ಈ ಥರ ಏನಾದರೂ ಆಗುತ್ತಾ ಅಂತ? ಅದು ಕಾರಣ ಅಂದರೆ ಇರಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಭದ್ರವಾಗಿ ಕಟ್ಟಿದರೆ ಆ ಪೆಟಿಕೋಟ್ ನಾರ್ಮಲಿ ಕಾಟನ್ದಾಗಿರುತ್ತೆ. ಹೌದು, ಸುಮ್ಮನೆ ಪೆಟಿಕೋಟ್ ಕಟ್ಟಿದ್ರೆ ಪ್ರಾಬ್ಲಮ್ ಆಗಲ್ಲ. ಬಟ್ ಪೆಟಿಕೋಟ್ ಸೀರೆನ ಕಟ್ಟಿದ್ರೆ ಸೀರೆ ಝರಿ ಇರುತ್ತೆ, ಸಿಲ್ಕ್ ಇರುತ್ತೆ, ರೇಯಾನ್ ಇರುತ್ತೆ, ಸಿಂಥೆಟಿಕ್ ಮೆಟೀರಿಯಲ್ ಇರುತ್ತೆ. ಸೀರೆದು ಮೆಟೀರಿಯಲಿಂದ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಅಂದರೆ ಸ್ಕಿನ್ ಮೇಲೆ ಮೈಕ್ರೋ ಕಟ್ಸ್ ಆಗುತ್ತೆ. ಮೈಕ್ರೋ ಕಟ್ಸ್ ಆದಮೇಲೆ ಅದರಿಂದ ಸ್ವಲ್ಪ ಸ್ಕಿನ್ದು ಮೇಲ್ಗಡೆ ಲೇಯರ್ ಸೆಲ್ಗೆ ಡ್ಯಾಮೇಜ್ ಆಗುತ್ತೆ. ಸೆಲ್ ಡ್ಯಾಮೇಜ್ ಆದಮೇಲೆ ಅದಕ್ಕೆ ಸ್ಕಿನ್ ರಿಯಾಕ್ಟ್ ಆಗುತ್ತೆ. ವೆರಿ ಸಿಂಪ್ಲಿ ಹೇಳಿದ್ರೆ, ನಾವು ಬೇರೆ ಎಕ್ಸಾಂಪಲ್ ತೊಗೊಂಡ್ರೆ, ನಾವು ಸ್ಮೋಕಿಂಗ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಆಗುತ್ತೆ. ಸ್ಮೋಕಿಂಗ್ ಮಾಡಿದ್ರೆ ಸ್ಮೋಕ್ ತೊಗೊಂಡ್ರೆ ಒಳಕ್ಕೆ ಅದರಿಂದ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಅಂದರೆ ಸೆಲ್ ಚೇಂಜ್ ಆಗುತ್ತೆ. ಹಾಗೆ ಇದರಿಂದ ಆಚೆಯಿಂದ ಇರಿಟೇಷನ್ ಅಂದರೆ ಸೆಲ್ ಚೇಂಜ್ ಆಗುತ್ತೆ. ಬಟ್ ಇದು ತುಂಬ ಇನ್ಸಿಡೆನ್ಸ್ ತುಂಬ ಕಡಿಮೆ ಇದೆ. ಅಂದರೆ ಈಗ ಪೆಟಿಕೋಟ್ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಅದರಿಂದ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ ಸ್ಕಿನ್ಗೆ. ಬಟ್ ಅದರ ಮೇಲೆ ಸಾರಿಯನ್ನು ಕಟ್ಟೋದ್ರಿಂದ ಬೇರೆ ಬೇರೆ ಮೆಟೀರಿಯಲಿಂದ ಸಾರಿ ಮಾಡಿರ್ತಾರೆ, ಹಾಗಾಗಿ ಈ ಥರ ಸ್ಕಿನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಇದರ ಜೊತೆಗೆ ಟೈಟಾಗಿ ಅವ್ರು ನಾಟ್ ಮಾಡ್ತಾರಲ್ಲ, ಅದನ್ನು ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇದು ಇನ್ನೊಂದು ಪ್ಯಾರಲಲ್ ಸ್ಟಡಿ ಮಾಡಿದ್ದಾರೆ, ಅದೇ ನಾರ್ತ್ ಇಂಡಿಯಾದಲ್ಲಿ. ನಮ್ಮ ನಾರ್ತ್ ಇಂಡಿಯಲ್ಲಿ ಸೀರೆ ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಲಿ ಸಲ್ವಾರ್ ಕುರ್ತಾ ಯೂಸ್ ಮಾಡ್ತಾರೆ, ಅಲ್ಲೂ ಟೈಟಾಗಿ ವೇರ್ ಮಾಡ್ತಾರೆ.
ಬಟ್ ನಾರ್ಮಲಿ ಅವರು ಕಾಟನ್ ಯೂಸ್ ಮಾಡ್ತಾರೆ. ಓಕೆ. ಆಚೆಲ್ಲ ಹಾಕೊಂಡಿರೋದು ಯಾವ್ದು ಬೇಕಾದ್ರೆ ಮೆಟೀರಿಯಲ್ ಇರಲಿ, ಬಟ್ ಒಳಕ್ಕಿಂಡಿರೋದು ಕಾಟನ್ ಇರುತ್ತೆ ಮೋಸ್ಟ್ಲಿ. ಸೊ ಅಲ್ಲಿ ಇನ್ಸಿಡೆನ್ಸ್ ತುಂಬ ಕಮ್ಮಿ ಇದೆ. ಓಕೆ. ಸೊ ಅದೇ ಡರ್ಮೆಟೈಟಿಸು ಕಮ್ಮಿ, ಡರ್ಮೆಟೋಫೈಟೋಸಿಸು ಕಮ್ಮಿ, ಆ್ಯಂಡ್ ಕ್ಯಾನ್ಸರ್ ಅಂತೂ ಒಂದು ಇನ್ಸಿಡೆನ್ಸು ಇಲ್ಲ ಇವಾಗ ತನಕ. ಸೊ ನಮ್ಗನ್ಸುತ್ತೆ ಅದು ಸೀರೆದು ಮೆಟೀರಿಯಲಿಂದ ಇರಿಟೇಷನ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ. ಓಕೆ, ಇದನ್ನು ಇನ್ ಕೇಸ್ ಏನಾದರೂ ಜನರಿಗೆ ಈಗ ನೀವು ಹೇಳಿದಂತಹ ಕೆಲವು ಸಿಂಪ್ಟಮ್ಸ್ ಇದ್ದರೆ, ಇರಿಟೇಷನ್ಸ್ ಇದ್ದರೆ ಹೇಗೆ ಅದನ್ನು ಡಿಟೆಕ್ಟ್ ಮಾಡ್ಬೋದು? ಅದರದ್ದು ಸಿಂಪ್ಟಮ್ಸ್ ಏನು? ಫಸ್ಟ್ ಸಿಂಪ್ಟಮ್ ಆಗುತ್ತೆ ಅಂದರೆ ಸ್ವಲ್ಪ ಸ್ಕ್ರ್ಯಾಚಿಂಗ್ ಆಗುತ್ತೆ, ಅಂದರೆ ಒಂಥರ ತುರ್ಕಿ ಆಗ್ತಾ ಕೆರಿಬೇಕಾಗುತ್ತೆ. ಅದಾದ್ಮೇಲೆ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಸ್ಕಿನ್ ಕಲರ್ ಅದೇ ಆ ರೌಂಡ್ ಭಾಗದಲ್ಲಿ ಅದೇ ಜಾಗದಲ್ಲಿ ಸ್ಕಿನ್ ಕಲರ್ ಚೇಂಜ್, ಒಂದು ರೌಂಡ್ ಆಗಿ ಸ್ವಲ್ಪ ಸ್ಕಿನ್ ಕಲರ್ ಡಾರ್ಕ್ ಆಗುತ್ತೆ. ಓಕೆ. ಅದಾದ್ಮೇಲೆ ಸ್ವಲ್ಪ ಸ್ಕ್ರಾಚ್ ಮಾಡಿದಾದ್ಮೇಲೆ ಅದು ಸ್ವಲ್ಪ ಫ್ಲೇಕ್ಸ್ ಅಂತ ಬೆಳ್ಳಿ ಫ್ಲೇಕ್ಸ್ ಬರುತ್ತೆ. ಚರ್ಮದ ಮೇಲ್ಭಾಗ ಸಿಪ್ಪೆ ತರ ಸ್ವಲ್ಪ ಸಿಪ್ಪೆ ತರ ಸುಲಿಕ್ ಶುರು ಆಗುತ್ತೆ. ಅಂಡ್ ಇನ್ನು ಹಾಗೆ ಬಿಟ್ಟರೆ ನಾರ್ಮಲಿ ಮೋಸ್ಟ್ ವುಮೆನ್ ಸ್ವಲ್ಪ ಎಲ್ಲಿ ಕಟ್ಟೋದು ಅದ್ ಮೇಲ್ಗಡೆ ಕೆಳಗಡೆ ಮಾಡ್ತಾರೆ ಸ್ವಲ್ಪ, ಅದರಿಂದ ಅದು ಸರಿ ಹೋಗುತ್ತೆ. ಸೊ ನಾನು ತಿರ್ಗಾ ಹೇಳ್ತೀನಿ ಇನ್ಸಿಡೆನ್ಸ್ ಇದು ಅಂದ್ರೆ ಇವ್ರು ಹೇಳೋ ಪ್ರಕಾರ ಒಬ್ಬ ಮಹಿಳೆ ಒಂದೇ ಜಾಗದಲ್ಲಿ ಪೆಟಿಕೋಟ್ ಮತ್ತೆ ಸಾರಿಯನ್ನ ಕಾನ್ಸ್ಟಂಟ್ ಆಗಿ 4 ವರ್ಷಗಳ ಕನಿಷ್ಠ ಮಿನಿಮಮ್ 4 years ಆ ಥರ ವೇರ್ ಮಾಡಿದ್ರೆ ಅವಾಗ ಇಂಥ ಚಾನ್ಸಸ್ಗಳಿದೆ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಅ ವೆರಿ ರೇರ್ ಕೇಸ್ ಅಂತ ಹೇಳ್ಬೋದು. ಈವನ್ ನಾರ್ಮಲಿ ಆಲ್ಸೋ ವುಮೆನ್ ಅದೇ ಜಾಗದಲ್ಲಿ ವೇರ್ ಮಾಡ್ತಾರೆ 50 ವರ್ಷದ ತನಕ. ಹೌದು, ಯಾಕೆಂದ್ರೆ ಹೇಳ್ಬೇಕು ಅಂತ ಅನ್ಕೊಂಡೆ, ಈ ಸೀರೆ ಅನ್ನೋದೇನು ಹೊಸದಾಗಿ ಬಂದಿರತಕ್ಕಂಥ ಟ್ರೆಂಡ್ ಅಲ್ಲ. ರಾಮಾಯಣ ಮಹಾಭಾರತ ಕಾಲದಿಂದನೂ ಸೀರೆಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಕರೆಕ್ಟ್. ಸೊ ಅವಾಗೆಲ್ಲ ಹಾಗಾದ್ರೆ ಡಿಟೆಕ್ಟ್ ಆಗಲೇ ಇಲ್ವಾ? ಈಗಲೇ ಬಂದಿರೋದ ವಿಷಯ ಇದು? ಇದ್ರ ಬಗ್ಗೆ ಸ್ಟಡೀಸ್ ಎಲ್ಲ ಈಗಲೇ ನಡೆದಿರೋದಾ ಅಂತ ನಾ ಕೇಳ್ತಾರೆ. ಇಲ್ಲ, ಇದು ಸ್ಟಡೀಸ್ ಮಾಡಿದ್ದಾರೆ, ಬಟ್ ಇನ್ಸಿಡೆನ್ಸ್ ಇಷ್ಟು ಕಮ್ಮಿ ಅಂತ ಇದು ಯಾರು ಇಂಪಾರ್ಟೆನ್ಸ್ ಏನು ಕೊಟ್ಟಿಲ್ಲ. ಯಾಕಂದ್ರೆ ಬೇರೆ ದೇಶಗಳಲ್ಲಂತೂ ಇದ್ರದ್ದು ಸ್ಟಡಿ ತುಂಬಾ ನೆಗ್ಲಿಜಿಬಲ್. ಯಾಕಂದ್ರೆ ಎಲ್ಲೂ ಸಾರಿ ಉಡ್ತಕ್ಕಂಥ ಸಂಸ್ಕೃತಿ ಇಲ್ಲ. ಸಂಸ್ಕೃತಿ ಇರೋದೇ ನಮ್ಮ ಭಾರತದಲ್ಲಿ ಮಾತ್ರ. ಹಾಗಾಗಿ ಸ್ಟಡೀಸ್ ಆದರೆ ಇಲ್ಲೇ ಆಗಬೇಕು. ದಟ್ ಈಸ್ ಕರೆಕ್ಟ್. ಬಟ್ ಬೇರೆ ಜಾಗದಲ್ಲಿ ಬೆಲ್ಟ್ಸ್ ಹಾಕೋತಾರೆ, ಬಟ್ ಬೆಲ್ಟ್ಸ್ ಅಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಬ್ರಾಡ್ ಆಗಿರುತ್ತೆ ಅಂದ್ಬಿಟ್ಟು ಇರಿಟೇಷನ್ ಕಮ್ಮಿ ಆಗುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಸೀರೆ ಉಟ್ಕೋತಾರೆ ಅಷ್ಟು ಜನನೂ, ಎಕ್ಸೆಪ್ಟ್ ಮೋಸ್ಟ್ಲಿ ನಾರ್ತಲ್ಲಿ ಕಮ್ಮಿ ಇದೆ, ಸೌತಲ್ಲಿ ಜಾಸ್ತಿ ಇದೆ. ಬಟ್ ನಮ್ಮ ಪಾಪ್ಯುಲೇಷನ್ ನೋಡಿದ್ರೆ 1 billion ಪಾಪ್ಯುಲೇಷನ್, 50 ಕೋಟಿ ಜನ ಸೀರೆ ಉಟ್ಕೋತಾರೆ. ಇವಾಗ 100,000 ವರ್ಷದಿಂದ ಸೀರೆ ಉಟ್ಕೋತಾ ಇದ್ದಾರೆ. ಇಷ್ಟೊಂದು ಜನ ಇಷ್ಟೊಂದು ವರ್ಷದಿಂದ ಸೀರೆ ಇಟ್ಕೊಂಡ್ಬಿಟ್ಟು 3 ಜನಕ್ಕೆ ಕ್ಯಾನ್ಸರ್ ಆದರೆ ಇದಕ್ಕೆ ನೆಗ್ಲಿಜಿಬಲ್, ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಕೊಡುದು. ಇದ್ರ ಬಗ್ಗೆ ಆದರೂ ಕೂಡ ಆರೋಗ್ಯದ ಬಗ್ಗೆ ಕಳಕಳಿ ಅಥವಾ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ನಮ್ಮ ಕೆಲಸ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ಮಾಡೋಣ. ಇನ್ನು ಈ ರೀತಿ ಸೀರೆ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಅದಕ್ಕೆ ಪ್ರಿವೆನ್ಷನ್ ಏನು, ಯಾವ ರೀತಿ ಬರದೇ ಇರೋ ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು, ಇದರ ಬಗ್ಗೆ ಎಲ್ಲ ಮತ್ತಷ್ಟು ಮಾಹಿತಿಯನ್ನು ವಸಿಷ್ಠ ಅವರು ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.